ಇನ್ನು ಡಿಕೆ ಶಿವಕುಮಾರ್ ಮಾಗಡಿ ಶಾಸಕ ಬಾಲಕೃಷ್ಣ ವಿರುದ್ಧ ಕೂಡ ಗರಂ ಆಗಿದ್ರು. ಹಾಗಿದ್ರೆ ಬಾಲಕೃಷ್ಣ ಏನ್ ಹೇಳಿದ್ರು? ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬಹುದು, ಪಕ್ಷಕ್ಕೆ ಅವರು ಕೆಲಸ ಮಾಡಿದ್ದಾರೆ ಅಂತಂದಿದ್ರು. ಟಿವಿ9 ಜೊತೆ ಮಾತನಾಡಿದ್ದಾರೆ ಮಾಗಡಿ ಶಾಸಕರು. ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ಸರ್, ಸಭೆಗೆ ತಮಗೆ ಆಹ್ವಾನ ಇತ್ತಾ ಅಥವಾ ತಾವೇ ಸಮಯವನ್ನು ಕೇಳ್ಕೊಂಡು ಹೋಗ್ತಾರೋ ಅಂತದಂತ? ನಾವೇನಿಲ್ಲ, ನಮ್ಗೆ ಆಹ್ವಾನ ಇದೆ. KPCC ಕಚೇರಿಯಿಂದ ಫೋನ್ ಮಾಡಿ 2:30ಗೆ ಸುರ್ಜೇವಾಲಾ ಅವ್ರನ್ನ ಭೇಟಿ ಮಾಡಬೇಕಂತೆ ಅಂತೇಳಿ ಹೈಕಮಾಂಡ್ ನಿರ್ದೇಶನ ಇದೆ, ಬರಬೇಕು ಅಂತ ಹೇಳಿದ್ರು. ಅದಕ್ಕೆ ಹೋಗ್ತಾ ಇದ್ದೀವಿ. ನಾನೇನು ಎಲ್ಲೂ ಕೂಡ ಯಾರ ಹತ್ರನೂ ಅಹವಾಲು ಕೊಟ್ಟಿರಲಿಲ್ಲ. ನಾನು ಅವರೇ ಕರೆದಿರೋದ್ರಿಂದ ಹೋಗ್ತಾ ಇದ್ದೀವಿ ಅಲ್ಲಿಗೆ. ಸರ್, ಏನು ವಿಚಾರ ಇರ್ಬೋದು ಅಂತ? ಯಾಕಂದ್ರೆ ನೀವು DK ಶಿವಕುಮಾರ್ ಪರ ಮಾತಾಡ್ತಾ ಇದ್ರಿ, ಅವರು ಕೂಡ CM ಆಗಬೇಕು ಅನ್ನೋ ಒಂದು ಆಸೆನ ಕೂಡ ವ್ಯಕ್ತಪಡಿಸ್ತಾ ಇದ್ರಿ. ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ಕರಿತಿದ್ದೀರಾ, ಏನಿರ್ಬೋದು ಅಂತ ಈ ಉದ್ದೇಶ ಅಂತ? ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯ್ತದೆ. ಮೊದಲೇ ಹೆಂಗೆ ನಾವು ಊಹೆ ಮಾಡೋದು? ಅಲ್ಲಿಗೆ ಹೋದ್ಮೇಲೆ ಅವ್ರು ಯಾತಕ್ಕೆ ಕರೆದಿದ್ದಾರೆ ಅಂತೇಳಿ ಗೊತ್ತಾಗ್ತದೆ. ನಾವು ಹೇಳಿದ್ದೀವಿ, ಅವರು ಪಕ್ಷಕ್ಕೋಸ್ಕರ ಅವ್ರದ್ದು ತ್ಯಾಗ ಇದೆ, ಅದರಿಂದ ಅವ್ರಿಗೂ ಒಮ್ಮೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದೀವಿ. ಬಟ್ ಅವ್ರು ಯಾವ ವಿಚಾರವಾಗಿ ಕರೆದಿದ್ದಾರೆ ಅಂತ ಗೊತ್ತಿಲ್ಲ, ಹೋದ್ಮೇಲೆ ಗೊತ್ತಾಗ್ತದೆ. ಈಗ ರಾಜಣ್ಣವರು ಕೂಡ ಹೇಳ್ತಾ ಬರ್ತಿದ್ರು ಸರ್, ಅಂದರೆ ಈಗ CM DK ಶಿವಕುಮಾರ್ ವಿರುದ್ಧನೇ ಅವ್ರು ಮಾತನಾಡ್ತಾ ಬರ್ತಾರೆ ಅಂತ ಕೂಡ ಆರಂಭದಿಂದಲೂ ಅಷ್ಟೇ. ಸೆಪ್ಟೆಂಬರ್ಲ್ಲಿ ಕೂಡ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅವ್ರೇನು DCM ವಿರುದ್ಧವಾಗಿ ಮಾತಾಡ್ತಾ ಇಲ್ಲ, ಹಲವಾರು ವಿಚಾರಗಳನ್ನ ಚರ್ಚೆ ಮಾಡ್ತಾವ್ರೆ. ಅದು ಹೈಕಮಾಂಡ್ ಗಮನಿಸ್ತದೆ. ನಾನು ಎಲ್ಲ ಸೀನಿಯರ್ ಮಂತ್ರಿಗಳಲ್ಲಿ ಮನವಿ ಮಾಡ್ತಕ್ಕಂಥದ್ದು, ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಕ್ಕಂಥ ರೀತಿಯಲ್ಲಿ ಎಲ್ಲೂ ಹೊರಗಡೆ ಮಾತಾಡಬೇಡಿ ಅಂತ ಮನವಿ ಮಾಡ್ತೀನಿ. ನಾವು ಕೂಡ ಆಕಾಂಕ್ಷಿಗಳಿದ್ರೆ, ಸಚಿವ ಸ್ಥಾನದ ಆಕಾಂಕ್ಷಿಗಳು, ಏನು ಹೇಳ್ತೀರಿ ಸರ್? ಏನು ಯಾರು ಆಕಾಂಕ್ಷಿಗಳಿಲ್ಲ, ನನಗೂ ಸೀನಿಯಾರಿಟಿ ಐತೆ, ನಾನು 5 ಬಾರಿ ಗೆದ್ದಿದ್ದೀನಿ. ಅದರಿಂದ ನನ್ನನ್ನು ಕೂಡ ಕನ್ಸಿಡರ್ ಮಾಡಿ ಅಂತ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಹೈಕಮಾಂಡ್ನಲ್ಲಿ ಮನವಿ ಮಾಡ್ತಾ ಇದ್ದೀನಿ. DK ಶಿವಕುಮಾರ್ ಯಾಕೆ ಮುಖ್ಯಮಂತ್ರಿ ಆಗಬೇಕು ಅಂತ ಸರ್? ಅವರು ಅನೇಕ ವರ್ಷದಿಂದ ಕಾಂಗ್ರೆಸ್ ಪಕ್ಷವನ್ನು ಸದೃಢವಾಗಿ ಕಟ್ಕೊಂಡ್ಬಂದಿದ್ದಾರೆ. ಮೊನ್ನೆ ಅಧ್ಯಕ್ಷರಾಗಿ ಮುಖ್ಯಮಂತ್ರಿಗಳ ಜೊತೆ ಈ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಅವ್ರದ್ದು ಕೂಡ ಪಾತ್ರ ಇದೆ. ಅದಕ್ಕೋಸ್ಕರ ಅವ್ರಿಗೂ ಅವಕಾಶ ಮಾಡಿಕೊಡಿ ಅಂತ ನಾವು ಮನವಿ ಮಾಡ್ತಾಯಿದ್ದೀವಿ. ಹೈಕಮಾಂಡಲ್ಲಿ ಮುಖ್ಯಮಂತ್ರಿಗಳಿಬ್ಬರಲ್ಲೂ ಕೂಡ ಮನವಿ ಮಾಡ್ತಾಯಿದ್ದೀವಿ. ಪಕ್ಷದಲ್ಲಿ ಎಲ್ಲರಲ್ಲೂ ಅಸಮಾಧಾನ ಇಲ್ಲ, ಕೆಲವರೆಲ್ಲ ಅಸಮಾಧಾನ ಇರ್ತದೆ. ಅದು ಸರ್ವೇ ಸಾಮಾನ್ಯ. ಪಕ್ಷ ಅಂದಮೇಲೆ ಅದು ಇರ್ತಕ್ಕಂಥದ್ದು. ಅದಕ್ಕೆ ಬಂದಿದ್ದಾರೆ. ನೋಡೋಣ ಏನು ಕೇಳ್ತಾರೆ ಅಂತ ಕೇಳ್ಬಿಟ್ಟು ಆಮೇಲೆ ಹೇಳ್ತೀನಿ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು. ಈ ಬೆಳವಣಿಗೆ ಕುರಿತಂತೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಕಾಂಗ್ರೆಸ್ ಪಾಳದಲ್ಲಿ ಬಹಳಷ್ಟು ಗೊಂದಲ, ಅದರಲ್ಲೂ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರುಗಳು ಮಾತನಾಡ್ತಾ ಇದ್ದಾರೆ. ಆದರೆ ಇದಕ್ಕೆ ಪ್ರತಿಯಾಗಿ DCM ಮಾಡಿದಂತಹ ಮಾತು, ತಮ್ಮ ಬೆಂಬಲಿಗರ ವಿರುದ್ಧವೇ ಅವರು ಗರಂ ಆಗಿದ್ದಾರೆ, ನೋಟಿಸ್ ಕೊಡುವಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ. ಇಕ್ಬಾಲ್ ವಿಚಾರವಾಗಿ ಕೂಡ ಮಾತನಾಡಿದ್ರು. ಒಟ್ಟಾರೆ ಏನಾಗ್ತಾ ಇದೆ? ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡಬಾರದು ಎನ್ನುವಂತಹ ಒಂದು ಸೂಚನೆ ಬಂದ ಬೆನ್ನಲ್ಲಿ ಈ ರೀತಿಯಾದಂತಹ ಮಾತುಕತೆಗಳು ಕೇಳಿ ಬರ್ತಾ ಇದೆಯಾ DCM ಕಡೆಯಿಂದ ಅಂತ? ಪ್ರತಿಮಾ, ಕಾಂಗ್ರೆಸ್ನಲ್ಲಿ ಈ ಅಸಮಾಧಾನ ಅನ್ನುವಂಥದ್ದು ಬಹಿರಂಗವಾಗಿ ಸ್ಫೋಟಗೊಂಡ ಬಳಿಕ 2 ರೀತಿಯ ಬೆಳವಣಿಗೆಗಳಾದವು. ಒಂದು ಅನುದಾನದ ವಿಚಾರವಾಗಿ ಮತ್ತು ಸಚಿವರ ಕಾರ್ಯವೈಖರಿ ವಿಚಾರವಾಗಿ ಶಾಸಕರ ಅಸಮಾಧಾನ ಒಂದು ಕಡೆ ಆದ್ರೆ, ಇನ್ನೊಂದು ನಾಯಕತ್ವ ಬದಲಾವಣೆಯ ಕೂಗು. ಅದರಲ್ಲೂ DK ಶಿವಕುಮಾರ್ ಅವರ ಬೆಂಬಲಿಗ ಶಾಸಕರೇ ಬಹಿರಂಗವಾಗಿ ನಾಯಕತ್ವ ಬದಲಾವಣೆ ಬೇಕೇ ಬೇಕು ಅನ್ನುವಂತಹ ಮಾತುಗಳನ್ನ ಕಳೆದ 2-3 ದಿನಗಳಿಂದ ನಿರಂತರವಾಗಿ ಆಡ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಮುಂಚೂಣಿಯಲ್ಲಿ ನಿಲ್ಲುವಂಥದ್ದು ಇಕ್ಬಾಲ್ ಹುಸೇನ್ ಅವರು. ಇಕ್ಬಾಲ್ ಹುಸೇನ್ ಅವರು ಬದಲಾವಣೆ ಬೇಕು ಅನ್ನುವಂಥದ್ದನ್ನ ಪದೇ ಪದೇ ಒತ್ತಿ ಹೇಳ್ತಾ ಇದ್ದಾರೆ. ಇದು ಎಲ್ಲೋ ಒಂದ್ ಕಡೆ ಗೊಂದಲಗಳಿಗೆ ಕಾರಣವಾಗ್ತಾ ಇದೆ ಅನ್ನುವಂಥದ್ದನ್ನ ಅರ್ಥವಾದ ಬಳಿಕ ಎಲ್ಲರೂ ನಿರೀಕ್ಷೆ ಮಾಡಿದ್ದಂಥದ್ದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಈ ರೀತಿ ಬಹಿರಂಗವಾಗಿ ಹೇಳಿಕೆ ಕೊಟ್ಟಂತಹ ಶಾಸಕರಿಗೆ ಸುರ್ಜೇವಾಲಾ ಅವರು ಎಚ್ಚರಿಕೆ ಕೊಡ್ತಾರೆ ಅಂತೇಳಿ ಎಲ್ಲ ಭಾವಿಸಲಾಗಿತ್ತು. ಆದ್ರೆ ಸುರ್ಜೇವಾಲಾ ಅವರು ಸಾಫ್ಟ್ ಕಾರ್ನರ್ ನ ಎಲ್ಲರ ಬಗ್ಗೆಯೂ ಕೂಡ ತೋರಿಸ್ತಾ ಇದ್ರೆ, DCM DK ಶಿವಕುಮಾರ್ ಅವರು KPC ಅಧ್ಯಕ್ಷರು ಆಗಿರುವಂತಹ ಕಾರಣಕ್ಕೋಸ್ಕರ ಅವರು ನೇರವಾಗಿ ತಮ್ಮದೇ ಬೆಂಬಲಿಗ ಶಾಸಕರಿಗೆ ಕಟುವಾದಂತಹ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅದರಲ್ಲೂ ಇಕ್ಬಾಲ್ ಹುಸೇನ್ ಅವರಿಗೆ ನೋಟಿಸ್ ಜಾರಿ ಮಾಡ್ತೀನಿ ಅನ್ನುವಂತಹ ಮಾತನ್ನ DK ಶಿವಕುಮಾರ್ ಅವರು ಇವತ್ತು KPC ಕಚೇರಿಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಇದರ ಜೊತೆಗೆ ಮಾಗಡಿ ಬಾಲಕೃಷ್ಣ ಇರಬಹುದು ಅಥವಾ BR ಪಾಟೀಲ್ ಇರಬಹುದು, ಯಾರೇ ಆಗಿದ್ರು ಕೂಡ ಬಹಿರಂಗವಾಗಿ ಈ ರೀತಿಯ ಅಸಮಾಧಾನದ ಹೇಳಿಕೆಗಳನ್ನ, ನಾಯಕತ್ವ ಬದಲಾವಣೆಯ ವಿಚಾರಗಳನ್ನ ಎತ್ತಿದ್ದೇ ಆದ್ರೆ ಅವರಿಗೆ ನೋಟಿಸ್ ಕೊಡ್ತೀನಿ ಅನ್ನುವಂತ ಮಾತನ್ನ DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಪಕ್ಷದಲ್ಲಿ ಯಾವುದೇ ರೀತಿಯ ಗೊಂದಲಗಳು ಇಲ್ಲ, ನಾಯಕತ್ವ ಬದಲಾವಣೆ ವಿಚಾರ ಈಗಂತೂ ಇಲ್ಲವೇ ಇಲ್ಲ, ನಾವೆಲ್ಲರೂ ಸೇರಿ ಸಿದ್ದರಾಮಯ್ಯನವರ ಕೈ ಬಲಪಡಿಸ್ತೀವಿ ಎನ್ನುವಂತ ಮಾತು DK ಶಿವಕುಮಾರ್ ಅವರ ಬಾಯಿಂದ ಬಂದಿದೆ. ಆದ್ರೆ ಸದ್ಯಕ್ಕಂತೂ ಕಾಂಗ್ರೆಸ್ ಗೊಂದಲದ ಗೂಡಾಗಿದೆ. KPC ಕಚೇರಿಗೆ ಇವತ್ತು ಸುರ್ಜೇವಾಲಾ ಅವರು ನಿರಂತರವಾದಂತಹ ಸಭೆಯನ್ನ ನಡೆಸ್ತಾ ಇದ್ದಾರೆ. ಈ ಸಭೆಗೆ ಇಕ್ಬಾಲ್ ಹುಸೇನ್ ಅವರಿಗೂ ಕೂಡ ಆಹ್ವಾನ ಇತ್ತು. ಕೆಲವೇ ಕ್ಷಣಗಳ ಹಿಂದೆ KPCC ಕಚೇರಿಗೆ ಇಕ್ಬಾಲ್ ಹುಸೇನ್ ಅವರು ಕೂಡ ಬಂದಿದ್ದಾರೆ. ನೋಟಿಸ್ ಬಗ್ಗೆ ಕೇಳಿದ ತಕ್ಷಣ ಅವರು ಮತ್ತೆ ಸ್ಪಷ್ಟವಾಗಿ ಹೇಳ್ತಾ ಇರುವಂತದ್ದು, ನನಗೆ ನೋಟಿಸ್ ಆದ್ರೂ ಕೊಡ್ಲಿ, ಏನೇ ಮಾಡ್ಲಿ, ಆದ್ರೆ ಖಂಡಿತವಾಗಿಯೂ ಬದಲಾವಣೆ ಬೇಕು ಅನ್ನುವಂತ ಮಾತನ್ನ ಇಕ್ಬಾಲ್ ಹುಸೇನ್ ಅವರು ಪುನರುಚ್ಚಾರವನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಸುರ್ಜೇವಾಲಾ ಅವರು ಭೇಟಿಗೆ ತೆರಳಿರುವಂತಹ ಇಕ್ಬಾಲ್ ಹುಸೇನ್ ಅವರು ಮತ್ತೆ ಮತ್ತೆ ಹೇಳ್ತಾ ಇರುವಂತದ್ದು, ಬದಲಾವಣೆಯ ಬಗ್ಗೆ, ನಾಯಕತ್ವ ಬದಲಾವಣೆಯ ಬಗ್ಗೆ, ಮುಖ್ಯಮಂತ್ರಿಗಳ ಬದಲಾವಣೆಯ ಬಗ್ಗೆ ನಾನು ಖಂಡಿತವಾಗಿಯೂ ಕೂಡ ನನ್ನ ಅಭಿಪ್ರಾಯವನ್ನ ಸುರ್ಜೇವಾಲಾ ಅವರ ಮುಂದೆ ತಿಳಿಸ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಈ ಒಂದು ವಿಚಾರಕ್ಕೆ ಇದೀಗ ಬೇರೆ ಬೇರೆ
ರೀತಿಯ ರಾಜಕೀಯ ಸ್ವರೂಪ ಪಡೆದುಕೊಂಡ್ರೂ ಕೂಡ ಆಶ್ಚರ್ಯ ಇಲ್ಲ. ಶಾಸಕರ ಅಸಮಾಧಾನವನ್ನ ಅನುದಾನವನ್ನ ಕೊಟ್ಟು ಬಗೆಹರಿಸಬಹುದು, ಆದ್ರೆ ನಾಯಕತ್ವ ಬದಲಾವಣೆಯ ವಿಚಾರದಲ್ಲಿ ಸಾಕಷ್ಟು ಗೊಂದಲ ಮೂಡ್ತಾನೆ ಇದೆ. ಅದು ಸಮಾಧಾನಗೊಳ್ಳುವ ಹಂತವನ್ನ ದಾಟಿ ಹೋದಂತೆ ಕಂಡು ಬರ್ತಾ ಇದೆ. ಪ್ರತಿಮಾ, ಥ್ಯಾಂಕ್ ಯು ಪ್ರಸನ್ನ ತಮ್ಮೆಲ್ಲ ಮಾಹಿತಿಗೆ.